ಕ್ಲೇಶ ಸಂಶ್ರಾಂತ ಸಜ್ಜನಾವನ ತತ್ಪರಾಹ ದಯಾಲವೋ ಮಹಾಂತಸ್ತಾನ್ ಗುರುನ್ನತ್ವಾಗಿರಂ ಭಜೆ. ಮೂರನೇ ಅಧ್ಯಾಯದ 4ನೇ ಪಾದ ಪ್ರಾರಂಭ ಆಗಬೇಕಾಗಿದೆ. ಈ ಪಾದದಲ್ಲಿ ಏನು ವಿಷಯವನ್ನು ಹೇಳ್ತಾ ಇದೆ ಅಂತ ಒಂದು ಪ್ರಶ್ನೆ. ಪಾದ ಪ್ರತಿಪಾದ್ಯವಾದ ವಿಷಯ ಏನು ಅಂತ ಎಲ್ಲಿ ಶುರು ಆಗತ್ತೆ ಈ ಪಾದ ಅಂತಂದ್ರೆ ಅಣುಭಾಷ್ಯದಲ್ಲಿ ನಾವಿವಾಗ ತೃತೀಯಾಧ್ಯಾಯ ತೃತೀಯ ಪಾದ ಮುಗಿಸಿದ್ದೇವೆ. ತೃತೀಯ ಪಾದ ಅಂದ್ರೆ ಅದು ಉಪಾಸನಾ ಪಾದ. ಉಪಾಸನೆಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನು ಕೂಡ ಆಚಾರ್ಯರು ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಃ ಯಥಾಕ್ರಮಂ ಬಹುಗುಣೈಃ ಬ್ರಹ್ಮಣಾತ್ ತ್ರಿಕಲೈರ್ಗುಣೈಃ ಉಪಾಸ್ಯಃ ಬ್ರಹ್ಮಣಾತ್ ತ್ರಿಕಲೈರ್ಗುಣೈಃ ಅಲ್ವೇ? ಅಣುಭಾಷ್ಯ ಪುಸ್ತಕ ಇದೆ ನಮ್ಮ ಹತ್ರ. ಇದೆ ಗುರುಗಳೇ, ಇಟ್ಕೊಂಡಿದ್ದೀವಿ. ತೆಗೆದು ಓದಿ ಅಲ್ಲಿ. ಸಚ್ಚಿದಾನಂದ ಆತ್ಮೇತಿ ಮಾನಸೈಸ್ತು ಸುರೇಶ್ವರೈಃ ಯಥಾಕ್ರಮಂ ಬಹುಗುಣೈಃ ಬ್ರಹ್ಮಣಾಪ್ಯಖಿಲೈರ್ಗುಣೈಃ ಉಪಾಸ್ಯ ಸರ್ವವೇದೇಷು ಸರ್ವೈರಪಿ ಯಥಾಕ್ರಮಂ ಜ್ಞೇಯಃ ವಿಷ್ಣುಃ ವಿಶೇಷೈಸ್ತು ಜ್ಞಾನೇ ಸ್ಯಾದುತ್ತರೋತ್ತರಂ. ಇಲ್ಲಿವರೆಗೆ ಉಪಾಸನಾ ಪಾದದ ಎಲ್ಲ ಅಧಿಕರಣಗಳ ಸಂಗ್ರಹ ಆಗಿದೆ. ಅದನ್ನು ಇನ್ನೊಂದ್ಸರ್ತಿ ಹೇಳ್ತೇನೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಃ ಯಥಾಕ್ರಮಂ ಬಹುಗುಣೈಃ ಉಪಾಸ್ಯಃ ಯಥಾಕ್ರಮಂ ಬಹುಗುಣೈಃ ಬ್ರಹ್ಮಣಾತು ಅಖಿಲೈರ್ಗುಣೈಃ ಉಪಾಸ್ಯೋ ವಿಷ್ಣುರೇವೈಕಃ. ಏನಿದೆ? ಸರ್ವೇರಪಿ ಯಥಾಬಲಂ ಅಂತಿದೆ ಗುರುಗಳೇ. ಉಪಾಸ್ಯೋ ವಿಷ್ಣುರೇವೈಕಃ ಸರ್ವೇರಪಿ ಯಥಾಬಲಂ ಜ್ಞೇಯೋ ವಿಷ್ಣುಃ ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಂ ಅಂತ ಇದೆ. ಇಷ್ಟು ಭಾಗ ಅಣುಭಾಷ್ಯದಲ್ಲಿ ತೃತೀಯಾಧ್ಯಾಯ ತೃತೀಯ ಪಾದದ ಸಂಗ್ರಹ. ಅದರ ಮುಂದೆ ಸರ್ವೇಪಿ ಪುರುಷಾರ್ಥಾ ಸ್ಯುಃ ಜ್ಞಾನಾದೇವ ನ ಸಂಶಯಃ ಅಂತ ಅಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಯಾವುದು? ತೃತೀಯಾಧ್ಯಾಯದ ಚತುರ್ಥ ಪಾದದ ಸಂಗ್ರಹ. ಆದರೆ ಇಲ್ಲಿ ಈ ಪಾದದ ವಿಷಯ ಏನು ಅಂತ ಭಾಷ್ಯದಲ್ಲಿ ಅಣುಭಾಷ್ಯದಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ. ನೋಡಿದ್ರೆ ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಅಲ್ಲಿಗೆ ಮುಗಿದು ಕೂಡಲೇ ಈ ಪಾದದ ತೃತೀಯಾಧ್ಯಾಯ ಚತುರ್ಥ ಪಾದದ ಮೊದಲನೇ ಅಧಿಕರಣದ ವಿಷಯ ಸರ್ವೇಪಿ ಪುರುಷಾರ್ಥಾ ಸ್ಯುಃ ಜ್ಞಾನಾದೇವ ನ ಸಂಶಯಃ. ಇದು 4ನೇ ಪಾದದ 3ನೇ ಅಧ್ಯಾಯ 4ನೇ ಪಾದದ ಮೊದಲನೇ ಅಧಿಕರಣದ ವಿಷಯ. ಈ ಪಾದದಲ್ಲಿ ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ಹೇಳಿಲ್ವಲ್ಲ ಅಂತ ಒಂದು ಪ್ರಶ್ನೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದು ವ್ಯಕ್ತವಾಗಿದೆ, ಅಲ್ಲೇ ಸ್ಪಷ್ಟವಾಗಿದೆ. ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಬಿಟ್ಟಿದ್ದಾರೆ ಅಂತ ಒಂದು ಸಮಾಧಾನ. ಇನ್ನೊಂದು ಸಮಾಧಾನ ಹೇಳಿದ್ದಾರೆ. ಇದಕ್ಕೆ ಸಮಾಧಾನ ಅವರಿಗೆ ಈ ರೀತಿ ಉತ್ತರ ಕೊಟ್ಟಿದ್ದು ಮನಸ್ಸಿಗೆ ಬರಲಿಲ್ಲ. ಅಣುಭಾಷ್ಯದಲ್ಲಿ ಈ ಪಾದ ಪ್ರತಿಪಾದ್ಯವಾದ ವಿಷಯವನ್ನು ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನೊಂದು ರೀತಿಯಲ್ಲಿ ಇಲ್ಲ ಇದೆ. ಈ ಚತುರ್ಥ ಪಾದದಲ್ಲಿ ಏನ್ ವಿಷಯ ಅಂತ ಅನ್ನೋದನ್ನ ಅಣುಭಾಷ್ಯದಲ್ಲೂ ಕೂಡ ಸಂಗ್ರಹವಾಗಿ ಹೇಳಿದ್ದಾರೆ. ಹೇಗೆ ಅಂತಂದ್ರೆ ವಿಶೇಷಸ್ತು ಜ್ಞಾನೇ ಅಂತ ಬಂದಿದೆ ಹಿಂದೆ ನೋಡಿ. ನಿನ್ನೆ ತಾನೇ ನಾವು ಓದಿದ ಭಾಗ ಅಣುಭಾಷ್ಯದಲ್ಲಿ ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಅಂತಿದೆಯಲ್ಲ, ಅಲ್ಲಿ ವಿಶೇಷಸ್ತು ಜ್ಞಾನೇ ಆ ಅಂಶವನ್ನು ನಾವಿಲ್ಲಿ ತಗೊಳ್ಬೇಕು.
ಅದನ್ನ ಜ್ಞಾನೇಶ್ಚ ಉತ್ತರೋತ್ತರಂ ಅಂತ ಆದ್ಮೇಲೆ ವಿಶೇಷಸ್ತು ಜ್ಞಾನೇ ಅನ್ನೋದನ್ನ ಪುನಃ ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಏನರ್ಥ ಅಂದ್ರೆ ಜ್ಞಾನೇ ಅಂತಂದ್ರೆ ಜ್ಞಾನದಲ್ಲಿ, ಜ್ಞಾನ ಅಂದ್ರೆ ಯಾವ ಜ್ಞಾನ? ಹಿಂದಿನ ಪಾಠದಲ್ಲಿ ಹೇಳಿದ ಉಪಾಸನಾ ಕ್ರಮ ಎಲ್ಲ ಹೇಳಿದ್ದಾರೆ. ಆ ಉಪಾಸನಾದ ಫಲ ಏನು? ಆ ರೀತಿ ಉಪಾಸನೆ ಮಾಡಿದವನಿಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಜ್ಞಾನೇ ಅಂತಂದ್ರೆ ಹಿಂದಿನ ಪಾದದಲ್ಲಿ ಹೇಳಿದ ಉಪಾಸನೆ ಏನಿದೆ ಅದರಿಂದ ಹುಟ್ಟತಕ್ಕಂಥ ಜ್ಞಾನೇ ಅಂದ್ರೆ ಅಪರೋಕ್ಷ ಜ್ಞಾನದಲ್ಲಿ ವಿಶೇಷ ಅಂದ್ರೆ ಸಾಮರ್ಥ್ಯ, ಅತಿಶಯವಾದ ಸಾಮರ್ಥ್ಯ. ಆ ಸಾಮರ್ಥ್ಯವನ್ನ ಈ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಈ ಪಾದಕ್ಕೆ ಜ್ಞಾನಪಾದ ಅಂತ ಹೆಸರು. ಆಚಾರ್ಯರು ಭಾಷ್ಯದಲ್ಲಿ ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಪಾದೇ ಉಚ್ಯತೆ ಅಂತ ಹೇಳ್ತಾರೆ ಭಾಷ್ಯದಲ್ಲಿ. ಅಣುಭಾಷ್ಯದಲ್ಲಿ ವಿಶೇಷಸ್ತು ಜ್ಞಾನೇ ಅನ್ನೋ ಪದಗಳಿದೆ. ಅದನ್ನ 3ನೇ ಪಾದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನ ಮಾಡಿದ್ದಾಗಿದೆ. ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಅಂತ ಒಂದು ವಾಕ್ಯವನ್ನು ತೆಗೆದುಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾಗಿದೆ. ಇದು 3ನೇ ಪಾದಕ್ಕೆ ಮುಗಿತದು. ಆ ವಿಶೇಷಸ್ತು ಜ್ಞಾನೇ ಎಂಬ ಈ 2 ಪದಗಳನ್ನ ವಿಶೇಷ ತು ಜ್ಞಾನೇ ಎಂಬ ಈ 3 ಪದಗಳನ್ನ ನಾವು ಜ್ಞಾನೇ ಸರ್ವೇಪಿ ಪುರುಷಾರ್ಥ ಸ್ಯುಹು ಎಂಬ ಶ್ಲೋಕ ಇದೆಯಲ್ಲ, ಅದಕ್ಕಿಂತ ಹಿಂದೆ ಸೇರಿಸ್ಕೊಳ್ಳಿ. ಮತ್ ಪುನಃ ವಿಶೇಷಸ್ತು ಜ್ಞಾನೇ ಉಚ್ಯತೆ ಅಂತ ಒಂದು ಪದ ಸೇರಿಸ್ಕೊಳ್ಳಿ. ವಿಶೇಷಸ್ತು ಜ್ಞಾನೇ ಉಚ್ಯತೆ ಅತ್ರ ಪಾದ ಸೇರಿಸ್ಕೊಳ್ಬೇಕು. ವಿಶೇಷಸ್ತು ಜ್ಞಾನೇ ಅಂತ ಅನ್ನೋ ಪದಗಳು ಇದೆ. ಉಚ್ಯತೆ ಅತ್ರ ಪಾದೆ ಅಂತ ಒಂದು 3 ಪದಗಳನ್ನ ಅಧ್ಯಾಹಾರ ಮಾಡ್ಕೊಳ್ಳಿ. ಅಲ್ಲಿಲ್ಲ, ಅಷ್ಟು ಪದಗಳನ್ನು ಸೇರಿಸ್ಕೊಂಡಾಗ ಎಷ್ಟು ಸಿಗತ್ತೆ ನಮಗೆ ವಾಕ್ಯ? ಅತ್ರ ಪಾದೇ ಜ್ಞಾನೇ ವಿಶೇಷಸ್ತು ಉಚ್ಯತೆ ಅಂತ, ಜ್ಞಾನೇ ವಿಶೇಷಸ್ತು ಉಚ್ಯತೆ ಅಂತ ಒಂದು ವಾಕ್ಯ ಸಿಗತ್ತೆ. ಅಣುಭಾಷ್ಯದಲ್ಲಿ ಈ ವಾಕ್ಯದಿಂದ ತೃತೀಯಾಧ್ಯಾಯ 4ಥ ಪಾದದ ವಿಷಯವನ್ನ, ಪ್ರತಿಪಾದ್ಯ ವಿಷಯ ಏನು ಅಂತ ಅನ್ನೋದನ್ನ ಹೇಳಿದಂತಾಯ್ತು ಆಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ, ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಪಾದೇ ಉಚ್ಯತೆ ಅಂತ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಪಾದ ಪ್ರತಿಪಾದ್ಯವಾದ ವಿಷಯ ಅಂತಂದ್ರೆ ಜ್ಞಾನದ ಸಾಮರ್ಥ್ಯ. ಆ ಅಂಶವನ್ನ ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ಹೇಗೆ ಅಂತಂದ್ರೆ ಹೀಗೆ, ವಿಶೇಷಸ್ತು ಜ್ಞಾನೇ ಅಂತನ್ನೋ 2 ಪದಗಳನ್ನ ಮುಂದಕ್ಕೆ ತಗೊಳ್ಳಿ. ಅದನ್ನ ಅನುವೃತ್ತಿ ಅಂತ ಕರೀತಾರೆ. ಆ ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಆ ಪದಗಳಾದ್ಮೇಲೆ ವಿಶೇಷಸ್ತು ಜ್ಞಾನೇ ಎಂಬ ಪದಗಳನ್ನ ಸೇರಿಸ್ಕೊಳ್ಬೇಕು. ಉಚ್ಯತೆ ಅತ್ರ ಪಾದೆ ಅನ್ನೋ ಪದಗಳನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಅಧ್ಯಾಹಾರ ಅಂತಂದ್ರೆ ಇಲ್ಲದ ಪದಗಳನ್ನ ನಾವು ಸೇರಿಸ್ಕೊಳ್ಳೋದಕ್ಕೆ ಅಧ್ಯಾಹಾರ ಅಂತ. ಆ ಗ್ರಂಥದಲ್ಲಿ ಇಲ್ಲದ ಪದಗಳನ್ನ ನಾವು ಸೇರಿಸಿಕೊಂಡ್ರೆ ಅದನ್ನ ಅಧ್ಯಾಹಾರ ಅಂತ ಕರೀತಾರೆ. ಅತ್ರ ಪಾದೇ ಉಚ್ಯತೆ ಅನ್ನೋ ಪದಗಳು ಅಣುಭಾಷ್ಯದಲ್ಲಿಲ್ಲ, ಅದನ್ನ ಅಧ್ಯಾಹಾರ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಪದಗಳು ಸಿಗತ್ತೆ? ವಿಶೇಷಸ್ತು ಜ್ಞಾನೇ ಉಚ್ಯತೆ ಅತ್ರ ಪಾದೇ, ಉಚ್ಯತೆ ಅತ್ರ ಪಾದೇ. ವಿಶೇಷಸ್ತು ಜ್ಞಾನೇ ಅನ್ನೋದು ಅಣುಭಾಷ್ಯದಲ್ಲಿ ಇರೋ ಪದಗಳು. ಹೊಸದಾಗಿ ನಾವು ಅಧ್ಯಾಹಾರ ಮಾಡಿಕೊಂಡ ಪದಗಳು ಉಚ್ಯತೆ ಅತ್ರ ಪಾದೆ ಎಂಬ ಪದಗಳು. ಈ ಪದಗಳನ್ನು ನಾವು ಸೇರಿಸಿಕೊಂಡಾಗ ನಮಗೆ ಒಂದು ವಾಕ್ಯ ಸಿಗತ್ತೆ. ಆ ವಾಕ್ಯ ಅತ್ರ ಪಾದೆ ಜ್ಞಾನೇ ವಿಶೇಷಸ್ತು ಉಚ್ಯತೆ ಅಂತ ಒಂದು ವಾಕ್ಯ ಸಿಗತ್ತೆ. ಈ ವಾಕ್ಯ
ಈ ತೃತೀಯಾಧ್ಯಾಯ ಚತುರ್ಥ ಪಾದದ ಎಲ್ಲ ಅಧಿಕರಣಗಳ ಸಾರ ಸಂಗ್ರಹ ರೂಪವಾಗಿದೆ. ಏನರ್ಥ? ಅತ್ರ ಪಾದೇ, ಈ 4ನೇ ಪಾದದಲ್ಲಿ ವಿಶೇಷಸ್ತು ಉಚ್ಯತೆ. ಜ್ಞಾನದಲ್ಲಿ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ. ಹಿಂದಿನ ಪಾದದಲ್ಲಿ ತಿಳಿಸಿದ ಉಪಾಸನ ಏನಿದೆ, ಆ ಉಪಾಸನೆಯಿಂದ ಹುಟ್ಟತಕ್ಕಂಥ ಅಪರೋಕ್ಷ ಜ್ಞಾನದಲ್ಲಿ ವಿಶೇಷ ಒಂದು ಅತಿಶಯವಾದ ಯಾವ ಬೇರೆ ಜ್ಞಾನಗಳಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಸಾಮರ್ಥ್ಯ, ಅತಿಶಯ, ಅದನ್ನ ಉಚ್ಯತೆ ಹೇಳಲಾಗಿದೆ ಅಂತ ವಾಕ್ಯ ಸಿಗತ್ತೆ. ಹೀಗಾಗಿ ಅಣುಭಾಷ್ಯದಲ್ಲಿ ಈ ಚತುರ್ಥ ಪಾದ ಪ್ರತಿಪಾದ್ಯವಾದ ವಿಷಯವನ್ನು ಹೇಳಿದಂತಾಯ್ತು ಅಂತ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನಾವು ತಿಳಿಸ್ಕೊಡ್ತಾರೆ. ಇದರಲ್ಲಿ ಮೊದಲನೇ ಅಧಿಕರಣ ಪುರುಷಾರ್ಥ ಅಧಿಕರಣ ಅಂತ ಹೆಸರು. ಓಂ ಪುರುಷಾರ್ಥೋತ ಶಬ್ದಾದಿ ಬಾದರಾಯಣ ಓಂ ಅಂತ ಪ್ರಾರಂಭ ಮಾಡಿ 9 ಸೂತ್ರಗಳಿದೆ ಈ ಅಧಿಕರಣದಲ್ಲಿ. ಪುರುಷಾರ್ಥೋತ ಶಬ್ದಾದಿ ಬಾದರಾಯಣ ಮೊದಲನೇ ಸೂತ್ರ. ಓಂ ಶೇಷತ್ವಾತ್ ಪುರುಷಾರ್ಥವಾದ ಯಥಾ ಅನ್ಯೇಷು ಇತಿ ಜೈಮಿನಿಃ ಓಂ, ಇದು 2ನೇ ಸೂತ್ರ. ಓಂ ಆಚಾರ ದರ್ಶನಾತ್ ಓಂ 3ನೇ ಸೂತ್ರ. ಓಂ ತಚ್ಛ್ರುತೇ ಓಂ 4. ಓಂ ಸಮನ್ವಾರಂಭಣಾತ್ ಓಂ, ಇದು 5ನೇ ಸೂತ್ರ. ಓಂ ತದ್ವತೋ ವಿಧಾನಾತ್ ಓಂ, ಇದು 6ನೇ ಸೂತ್ರ. ಓಂ ನಿಯಮಾಚ್ಚ ಓಂ, ಇದು 7ನೇ ಸೂತ್ರ. ಓಂ ಅಧಿಕೋಪದೇಶಾತ್ ಬಾದರಾಯಣಸ್ಯ ಏವಂ ತದ್ದರ್ಶನಾತ್ ಓಂ ಅನ್ನೋದು 8ನೇ ಸೂತ್ರ. ಈ ಅಧಿಕರಣದ ಕೊನೆಯ ಸೂತ್ರ ಓಂ ತುಲ್ಯಂತು ದರ್ಶನಂ ಓಂ ಅನ್ನೋ ಸೂತ್ರ. ಈ 9 ಸೂತ್ರಗಳ ಅಧಿಕರಣ ಇದು. ಇದನ್ನ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸರ್ವೇಪಿ ಪುರುಷಾರ್ಥಾ ಸ್ಯುಃ ಜ್ಞಾನಾದೇವನ ಸಂಶಯ. ಸರ್ವ ಪುರುಷಾರ್ಥಗಳು ಕೂಡ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಸಿಗತ್ತೆ ಅಂತ ಅಷ್ಟೇ ಅಲ್ಲ, ನ ಕೇವಲ ಮೋಕ್ಷ, ಮತ್ತೇನು ಸರ್ವೇಪಿ ಪುರುಷಾರ್ಥ ಅಂತಂದ್ರೆ ಪುರುಷರು ಅರ್ಥ ಪುರುಷನಿಗೆ ಅರ್ಥ, ಅವರು ಬಯಸ್ತಕ್ಕಂಥದ್ದು, ಅವರು ಬಯಸ್ತಕ್ಕಂಥ ಏನೇನು ಕಾಮಗಳಿದೆಯೋ, ಅವ್ರು ಏನೇನು ಬಯಸ್ತಾ ಇದ್ದಾರೋ ಅವೆಲ್ಲವೂ ಕೂಡ ಈ ಜ್ಞಾನದ ಫಲವಾಗಿ ಸಿಗತ್ತೆ. ಅಪರೋಕ್ಷ ಜ್ಞಾನದಿಂದಾಗಿ ಮೋಕ್ಷವನ್ನು ಹೊಂದುತ್ತಾರವರು. ಅಷ್ಟೇ ಅಲ್ಲ, ಮೋಕ್ಷ ಮಾತ್ರ ಅಲ್ಲ, ಪುರುಷಾರ್ಥಗಳು, ಪುರುಷರು ಅಪೇಕ್ಷಿಸ್ತಕ್ಕಂಥ ಫಲಗಳು ಏನೇನಿದೆಯೋ, ಎಷ್ಟಿದೆಯೋ ಅದೆಲ್ಲವೂ ಕೂಡ ಅಪರೋಕ್ಷ ಜ್ಞಾನದಿಂದಲೇ ಆಗತ್ತೆ. ನ ಸಂಶಯ, ಯಾವ ಸಂಶಯವೂ ಇಲ್ಲ ಇಲ್ಲಿ. ಹಾಗೆ ಅಂತ ಈ ಅಧಿಕರಣದ ಒಟ್ಟು ಸಾರ ಇದನ್ನ ಈ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಓಂ ಪುರುಷಾರ್ಥೋದ ಶಬ್ದಾತ್, ಪುರುಷಾರ್ಥ ಅತಃ ಶಬ್ದಾತ್ ಅಂತಂದ್ರೆ ಪ್ರಮಾಣ ವಚನ ಇದೆ, ಪ್ರಮಾಣ ವಾಕ್ಯ ಇದೆ, ಪ್ರಮಾಣ ವಚನ ಇದೆ. ಅದರ ಬಲದಿಂದ ಆ ಪರಮಾತ್ಮನ ದರ್ಶನ, ಅಪರೋಕ್ಷ ಜ್ಞಾನದಿಂದಾಗಿ ಸರ್ವ ಪುರುಷಾರ್ಥ ಪ್ರಾಪ್ತಿಯಾಗತ್ತೆ ಅಂತ ಬಾದರಾಯಣರು ಅಭಿಪ್ರಾಯ ಪಡ್ತಾರೆ. ಪುರುಷಾರ್ಥ ಅತಃ ಶಬ್ದಾತ್ ಇತಿ ಬಾದರಾಯಣ ಅಂತ ಸೂತ್ರ ಹೀಗೆ ಹೇಳ್ತಾ ಇದೆ. ಆಚಾರ್ಯರು ಭಾಷ್ಯದಲ್ಲಿ ಒಂದು ಶ್ರುತಿಯನ್ನ, ಇದು ಮುಂಡಕೋಪನಿಷತ್ತಿನ ವಾಕ್ಯ ಇದು. ಯಾವುದು ಅಂತಂದ್ರೆ, ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ಅಂತ ಮುಂಡಕೋಪನಿಷತ್ ವಾಕ್ಯ ಇದು. ಈ ವಾಕ್ಯವನ್ನ ಆಚಾರ್ಯರು ಈ ಶ್ರುತಿ ಪ್ರಮಾಣದಿಂದ ಸಕಲ ಪುರುಷಾರ್ಥಗಳು ಕೂಡ ಅಪರೋಕ್ಷ ಜ್ಞಾನದಿಂದ ಲಭಿಸ್ತಾ ಇದೆ ಎಂಬುದಾಗಿ ಬಾದರಾಯಣರು ಅಂದ್ರೆ ವೇದವ್ಯಾಸ ದೇವರು, ಅವರೇ ಸೂತ್ರಕಾರರು.
ಸೂತ್ರಕಾರರು ತಮ್ಮ ಹೆಸರನ್ನ ತಾವೇ ಹೇಳ್ಕೊಂಡು ಬಾದರಾಯಣರು ಅಂದ್ರೆ ನಾವು ಈ ರೀತಿ ಅಭಿಪ್ರಾಯ ಪಡ್ತೇವೆ ಅಂತ ಹೇಳಿದ ಸೂತ್ರ ಇದು. ಬಾದರಾಯಣ ಅಂತ ಯಾಕೆ ಕರೀತಾರೆ ಅಂತ ಬಾದರಾಯಣ ಅಂತಂದ್ರೆ ಬದರ ವೃಕ್ಷಗಳು, ಬದರ ಫಲ, ಬದರಿ ಫಲ ಅಂತ ಹೇಳ್ತೀವಲ್ಲ, ಬಾದರ ವೃಕ್ಷ ಅಂತ. ಬಾದರ ವೃಕ್ಷಗಳು ಬದರಿ ಹಣ್ಣುಗಳನ್ನು ಕೊಡ್ತಕ್ಕಂತ ಮರಗಳು, ಅಲ್ಲಿ ಅಂತ ಒಂದು ಸ್ಥಳ ನಾವಿವಾಗ ಬದರಿ ಕ್ಷೇತ್ರ ಅಂತ ಏನ್ ಹೇಳ್ತೀವಿ ಅಲ್ಲಿರುವವರು ಅಂತ ಒಂದು ವ್ಯಾಖ್ಯಾನ ಇದೆ ಸಾಮಾನ್ಯವಾಗಿ. ಆದರೆ ಭಾಷ್ಯದೀಪಿಕಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ತ್ರಿವಿಕ್ರಮ ಪಂಡಿತಾಚಾರ್ಯರು, ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಅವರ ಮುಖದಿಂದ ಭಾಷ್ಯ ಪಾಠವನ್ನು ಕೇಳಿದವರು. ಅವರು ಬಾದರಾಯಣ ಶಬ್ದಕ್ಕೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತಾವು ಬರೆದ ತತ್ವಪ್ರದೀಪ ಎಂಬ ಗ್ರಂಥದಲ್ಲಿ ಇದೇ ಬಾದರಾಯಣ ಶಬ್ದಕ್ಕೆ ಹೀಗೆ ವ್ಯಾಖ್ಯಾನ ಮಾಡ್ತಾರಂತೆ. ಅದು ವಾದ ಅಂತ. ಉಭಯೋರ್ ಅವೇದ, ಬಕಾರಕ್ಕೂ ಉಕಾರಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ ನೋಡಿ. ವಂಗ ಅಂತ ಕರಿತಾರಲ್ಲ, ವಂಗದೇಶ ಇವಾಗ ಬಂಗಾಳ, ಬಾಂಗ್ಲಾ ಅಂತ ಆಗ್ಬಿಟ್ಟಿದೆ. ವಂಗೀಯರು ಅಂದ್ರೆ ಬಂಗೀಯರು ಅಂತ ಹೇಳ್ತಾರೆ. ಉಭಯೋರ ವೇದ, ವಕಾರ ಬಕಾರಗಳಿಗೆ ವ್ಯತ್ಯಾಸವನ್ನ ಅವರು ಉಚ್ಚಾರಣೆ ಮಾಡ್ಬೇಕಾದ್ರೆ ನೀವು ವಂಗದೇಶ ಅಂತ ಕೇಳಿರ್ಬೋದು. ಈಗಿನ ವೆಸ್ಟ್ ಬೆಂಗಾಲ್ ಅದನ್ನ ವಂಗದೇಶ ಅಂತ ಕರೀತಾರೆ. ಅಲ್ಲೇ ನಿವಾಸ ಮಾಡೋರು ತಮ್ಮ ದೇಶವನ್ನ ಬಂಗದೇಶ ಅಂತ ಹೇಳ್ಕೊಬಾರದು. ಅದು ಬಂಗಾಲ, ಬಾಂಗ್ಲಾ ಅಂತ ಹೀಗೆಲ್ಲ ಬೇರೆ ಬೇರೆ ವಿಕಾರಗಳನ್ನ ಪಡೆದಿದೆ. ಆದ್ರಿಂದ ಬಾದರಾಯಣ ಅಂತಂದ್ರೆ ವಾದ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥವೂ ಇದೆ. ಹೀಗಾಗಿ ವಾದದಲ್ಲಿ ಅಂದ್ರೆ ಜ್ಞಾನದಲ್ಲಿ ರಥರು, ಅನ್ನೋದು ರಥರು ಅಂತಂದ್ರೆ ಆಸಕ್ತರು. ಅಂಥವರು ಬಾದರ ಯಾರು ವಾದದಲ್ಲಿ ಅಂದ್ರೆ ಜ್ಞಾನದಲ್ಲಿ ಅಂತಂದ್ರೆ ರಮಣ ರತಿ ಆಸಕ್ತಿ, ವಿಶೇಷವಾಗಿ ಆಸಕ್ತರು, ಅವರು ಬಾದರ ಅಂತ ಅನ್ನಿಸ್ಕೊಳ್ತಾರೆ. ಅಂತಹ ಬಾದರರಿಗೆ ಜ್ಞಾನದಲ್ಲಿ ವಿಶೇಷವಾಗಿ ರಥರಾದವರಿಗೆ, ಅಲ್ಲೇ ಆಸಕ್ತರಾದವರಿಗೆ, ಜ್ಞಾನಾಭಿಲಾಷಿಗಳು ಅಥವಾ ಜ್ಞಾನವನ್ನ ಪಡೆದ ಜ್ಞಾನಿಗಳು, ಅವರಿಗೆ ಆಶ್ರಯ ಅಧಿಕ, ವಿಶೇಷವಾಗಿ ಆಶ್ರಯ. ಬಾದರಕ್ಕೆ ಆಯನ ಅಂತ ಬೇಕಾದ್ರೂ ಮಾಡ್ಕೊಳ್ಬಹುದು. ಅಂದ್ರೆ ಅಧಿಕವಾಗಿ ಆಶ್ರಯವಾಗಿರತಕ್ಕವರು ಯಾರು? ಭಗವತ್ತಮಃ ವೇದೇಶ್ವರ ವೇದವ್ಯಾಸದೇವರು. ಭಗವಾನ್ ಅಂತ ಸಾಮಾನ್ಯವಾಗಿ ಭಗವಂತರು ಅಂತಂದ್ರೆ ಪೂಜ್ಯರು ಅಂತ ಹೇಳೋದುಂಟು. ಅಂತ ಭಗವಾನ್ ಅನ್ನೋ ವಾಕ್ಯಕ್ಕೆ ಮುಖ್ಯವಾಗಿ ವಿಶೇಷವಾಗಿ ಭಗವಾನ್ ಅಂತ ಅನ್ಸ್ಕೊಳ್ತಕ್ಕಂಥ ವೇದೇಶ್ವರ ವೇದವ್ಯಾಸದೇವರು, ಅವರು ಬಾದರಾಯಣರು. ಅವರು ಹೀಗೆ ಅಭಿಪ್ರಾಯ ಪಡ್ತಾರೆ. ಅವರು ಮುಂಡಕೋಪನಿಷತ್ತಿನ ಒಂದು ವಾಕ್ಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಜ್ಞಾನದಿಂದ ಸಕಲ ಫಲಗಳು ಸಿಗ್ತಾ ಇದೆ, ಸಕಲ ಪುರುಷಾರ್ಥಗಳು ಸಿಗ್ತಾ ಇದೆ. ಮುಂಡಕೋಪನಿಷತ್ತು ಹೀಗೆ ನಾನು ಇವಾಗ ಒಂದ್ಸರ್ತಿ ಹೇಳಿದ್ನಲ್ಲ, ವಿಶುದ್ಧ ಸತ್ವ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಅಂಶಕಾಮಾನ್
ವಿಶುದ್ಧ ಸತ್ವ. ಸತ್ವ ಅಂದ್ರೆ ಅಂತಃಕರಣ. ಸತ್ವ ಅನ್ನೋ ಶಬ್ದಕ್ಕೆ ಅಂತಃಕರಣ ಅನ್ನೋ ಅರ್ಥ ಇದೆ. ವಿಶುದ್ಧ ಸತ್ವ ಅಂದ್ರೆ ನಿರ್ಮಲವಾದ ಅಂತಃಕರಣ ಉಳ್ಳವರು. ಯಾರವರು? ಬ್ರಹ್ಮಜ್ಞಾನಿಗಳಷ್ಟೇ. ವಿಶುದ್ಧ ಸತ್ವ ನಿರ್ಮಲವಾದ ಅಂತಃಕರಣವನ್ನು ಹೊಂದಿರುವ ಬ್ರಹ್ಮಜ್ಞಾನಿಯು ಎಂ ಲೋಕಂ, ಯಾವ ಲೋಕವನ್ನ, ಸ್ವರ್ಗಲೋಕವೋ ಅಥವಾ ಜನಲೋಕ, ಮಹರ್ಲೋಕ, ಸತ್ಯಲೋಕ, ಇಂಥ ಯಾವುದೇ ಲೋಕವನ್ನ ಮನಸ್ಸಿನಲ್ಲಿ ಬಾಯ್ಬಿಟ್ಟೆ ಅಂತ ಹೇಳಬೇಕಾಗಿಲ್ಲ. ಅವ್ರ ಮನಸ್ಸಿನಲ್ಲಿ ಸಂವಿಭಾತಿ ಅದನ್ನ ಇಚ್ಛೆ ಮಾಡ್ತಾ ಇದ್ದಾರೋ, ನಾನಲ್ಲಿ ಹೋಗ್ಬೇಕು, ಅಂತ ಲೋಕವನ್ನ, ನಾನು ಲೋಕಕ್ಕೆ ಹೋಗ್ಬೇಕು ಅಂತ ಅವರು ಇಚ್ಛೆ ಮಾಡಿದಾಗ ಅಷ್ಟೇ ಅಲ್ಲ, ಯಾಂಶ್ಚ ಕಾಮಾನ್, ಯಾವ ಭೋಗಗಳನ್ನ, ಸುಖಗಳನ್ನ ಕಾಮಯತೆ ಅವರು ಇಚ್ಛೆ ಮಾಡ್ತಾ ಇದ್ದಾರೋ, ತಮ್ ಲೋಕಂ, ಆಯಾಯ ಲೋಕಗಳನ್ನ, ಕಾಮಗಳನ್ನ ಜಯತೆ ಅಂದ್ರೆ ಹೊಂದುತ್ತಾನೆ. ಎಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತಿ ಅಂಶ ಕಾಮಾನ್. ಹೀಗಾಗಿ ತಸ್ಮಾತ್, ಆದ ಕಾರಣದಿಂದ ಏವಂ ಅಂದ್ರೆ ಹೀಗೆ ಅಂದ್ರೆ ಪರಮಾತ್ಮನ ಆ ಜ್ಞಾನ ಸರ್ವಪುರುಷಾರ್ಥ ಸಾಧನವಾದ ಕಾರಣವೇ ಈ ರೀತಿಯಾಗಿ ಆ ಬ್ರಹ್ಮಜ್ಞಾನಿ ಏನೇನು ಕಾಮಗಳನ್ನ, ಲೋಕಗಳನ್ನ ಮನಸ್ಸಿನಲ್ಲೇ ಬೇಕು ಅಂತ ಅಂದ್ಕೊಳ್ತಾನೋ ಅದನ್ನು ಅವನು ಪಡಿತಾನೆ. ಹೀಗೆ ಅವನು ಹೊಂದಿರತಕ್ಕಂತ ಪರಮಾತ್ಮನ ಜ್ಞಾನ, ಪರಮಾತ್ಮನ ಅಪರೋಕ್ಷ ಜ್ಞಾನ ಇದೆಯಲ್ಲ, ಅದಕ್ಕೆ ಅದರ ಸಾಮರ್ಥ್ಯ ಅಂತಹ ಸರ್ವಪುರುಷಾರ್ಥ ಸಾಧನ ಆಗಿದೆ. ಆದ್ದರಿಂದಲೇ ತಸ್ಮಾತ್ ಆತ್ಮಜ್ಞಂ ಅಂದ್ರೆ ಬ್ರಹ್ಮಜ್ಞಾನಿಯನ್ನ ವಿಭೂತಿ ಕಾಮ ಅಂದ್ರೆ ಸರ್ವ ಪುರುಷಾರ್ಥ ಕಾಮನಾದವನು, ಸರ್ವ ಪುರುಷಾರ್ಥಗಳನ್ನು ಇಚ್ಛೆ ಮಾಡತಕ್ಕಂತ ಅಂತ ಪುರುಷ ಅರ್ಚಯೇತ್ ಅಂದ್ರೆ ಪೂಜೆ ಮಾಡಬೇಕು, ಅಂತವರನ್ನ ವಿಶೇಷವಾಗಿ ಪೂಜೆ ಮಾಡಬೇಕು. ಬ್ರಹ್ಮಜ್ಞಾನಿಗಳನ್ನ ಬಹಳ ಆದರದಿಂದ ನಾವು ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು ಅಂತ ಹೀಗೆ ಆ ಮುಂಡಕೋಪನಿಷತ್ತಿನ ಅಭಿಪ್ರಾಯ. ಕೆಲವರಿಗೆ ಯದ್ಯಪಿ ಜ್ಞಾನಿಗಳು ಅವರು ಏನನ್ನೂ ಇಚ್ಛೆ ಮಾಡೋರಲ್ಲ, ಆ ಜ್ಞಾನದ ಫಲವಾದ ಮೋಕ್ಷವನ್ನು ಪಡೆದಾಗ ಅವ್ರಿಗೆ ಬೇರೆ ಲೋಕಕ್ಕೆ ಹೋಗಬೇಕು, ಬೇರೆ ಭೋಗಗಳನ್ನು ಪಡೆಯಬೇಕು ಅಂತ ಇಚ್ಛೆಯೇ ಇಲ್ಲ. ಅವ್ರ ಇಚ್ಛೆ ಉದಾಹರಣೆಯಾಗಿ ಸೌಭರಿ ಋಷಿಗಳು, ಕರ್ದಮರು ಅಲ್ವೇ, ಭಗವಂತ ಕಪಿಲ ನಾಮಕನಾದ ಭಗವಂತ ಕಪಿಲ ದೇವಹೂತಿಯರ ಮಗನಾಗಿ ಅವತಾರ ಮಾಡಿದ ಅಂತ ಕೇಳ್ತೀವಲ್ಲ, ಅವರು ಕರ್ದಮರು, ಸೌಭರ್ಯರು, ಇವರೆಲ್ಲ ಇಂಥ ಒಂದು ಫಲ ಬೇಕು ಅಂತ ಅಪೇಕ್ಷೆ ಪಟ್ಟರು, ಅದನ್ನು ಪಡೆದರು. ಸೌಭರ್ಯ ಋಷಿಗಳು ಏಕಕಾಲದಲ್ಲಿ ಅವರು 50 ದೇಹಗಳನ್ನ ಪಡೆದರು, 50 ಜನ ರಾಜಕುಮಾರಿಯರನ್ನ ವಿವಾಹವಾಗಿದ್ರು, ಅವ್ರ ಜೊತೆಗೆ ಸಂಸಾರ ಮಾಡಿದ್ರು ಅನ್ನೋ ಕಥೆಗಳನ್ನು ಕೇಳ್ತೇವೆ. ಹಾಗೆ ಕರ್ದಮ ಋಷಿಗಳನ್ನು ಕೇಳ್ತೀವಿ, ಅವರು ದೇವಹೂತಿಯ ಪತಿಗಳಾಗಿ ಬಹಳ ವೈಭವದಿಂದ ಸಂಸಾರವನ್ನು ನಡೆಸಿದ್ರು ಅಂತ ಅನ್ನೋ ಕಥೆಯೆಲ್ಲ ಭಾಗವತದಲ್ಲಿ ಬರುತ್ತೆ. ಹೀಗಾಗಿ ಕೆಲವು ಜ್ಞಾನಿಗಳು ಏನೇನು ಅಪೇಕ್ಷೆ ಪಟ್ಟಿದ್ದಾರೋ ಅದೆಲ್ಲವನ್ನು ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದಾನೆ ಇದೆ. ಆದ ಕಾರಣ ಹಿಂದಿನ ಪಾದದಲ್ಲಿ ಭಗವಂತನ ಉಪಾಸನೆಯಿಂದ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಅನ್ನೋ ವಿಷಯವನ್ನು ಹೇಳಿದಾರಷ್ಟೇ. ಆ ಅಪರೋಕ್ಷ ಜ್ಞಾನದಿಂದ ಪುರುಷಾರ್ಥ, ಎಲ್ಲ ಪುರುಷಾರ್ಥಗಳು, ಆ ಪುರುಷರು ಬ್ರಹ್ಮಜ್ಞಾನಿಗಳು ಯಾವ ಫಲವನ್ನ ಅಪೇಕ್ಷೆ ಪಡ್ತಾರೋ, ಕೇವಲ ಮಾನಸಿಕವಾಗಿ ಮನಸ್ಸಿನಲ್ಲಿ ಬೇಕು ಅಂತ ಬಂದರೆ ಸಾಕು, ಆ ಫಲವನ್ನ ಅವರು ಪಡೆಯತಕ್ಕವರು ಎಂಬುದಾಗಿ ಸರ್ವ ಪುರುಷಾರ್ಥ ಸಾಧನತ್ವ ಬ್ರಹ್ಮಜ್ಞಾನಕ್ಕಿದೆ ಎಂಬುದಾಗಿ ಈ ಸೂತ್ರದಲ್ಲಿ ಹೇಳಿದೆ, ಪ್ರಧಾನವಾಗಿ ಇದೆ.
ಅದ್ರ ಮೇಲೆ ಬರತಕ್ಕಂತಹ ಅನೇಕ ವಿಷಯಗಳನ್ನ ಮುಂದಿನ ಸೂತ್ರಗಳಲ್ಲೂ ಹೇಳಿದೆ. ಸಂಗ್ರಹವಾಗಿ ಹೇಳೋದಾದ್ರೆ ಪರೋಕ್ಷ ಜ್ಞಾನವು ಸರ್ವ ಪುರುಷಾರ್ಥ ಪದ ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ ನ ಸಂಶಯ ಎಂಬ ಈ ವಾಕ್ಯದಿಂದ ಈ ಪುರುಷಾರ್ಥಾಧಿಕರಣದ 9 ಸೂತ್ರಗಳ ವಿಷಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ ಅಭಿಪ್ರಾಯ. ಇಲ್ಲಿಗೆ ಮೊದಲನೇ ಅಧಿಕರಣದ ವಿಷಯ ಮುಗಿದಿದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆಗ್ಲಿ ನಮಸ್ಕಾರ. ಸ್ವಾಮೀಜಿ, ಈಗ ಬಂದು ಬ್ರಹ್ಮಾದಿ ದೇವತೆಗಳಿಗೂ ಭಗವಂತ ಎಂಬುದು ಹೇಳ್ತಾರಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಹೇಳ್ತಾರೆ. ಆದ್ದರಿಂದಲೇ ವೇದವ್ಯಾಸರನ್ನ ತತ್ವ ಪ್ರದೀಪಕಾರರು ಬರೇ ಭಗವಾನ್ ಅಂತ